ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಪೇಟಿಎಂ ಆ್ಯಪಲ್ಲಿ UPI ಆಟೋಮೆಟಿಕ್ ಪೇಮೆಂಟ್ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ದಿನದಿಂದ ಕೇಳ್ತಾ ಇದ್ದಾರೆ ಈ ವಿಡಿಯೋ ಒಂದು ಮಾಡಿ ಅಂತ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಸಪೋಸ್ ಪೇಟಿಎಂ ಯೂಸ್ ಮಾಡಿ ಜಾಸ್ತಿ UPI ಪೇಮೆಂಟ್ಸ್ ಮಾಡ್ತಾ ಇದ್ದರೆ ಮಾತ್ರ ಯಾವುದನ್ನು ಆ್ಯಪಲ್ಲಿ ಪೇಮೆಂಟ್ ಸೆಕ್ಷನಲ್ಲಿ ಪೇಟಿಎಂ UPI ಯೂಸ್ ಮಾಡಿದರೆ ಡೆಫಿನೆಟ್ಟಾಗಿ ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದು ನೋಡಿ ಆ ಥರ ಮಾಡಿ ನೀವು ಕ್ಯಾನ್ಸಲ್ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ದುಡ್ಡು ಕಟ್ಟಾಗೋ ಅವಕಾಶ ಜಾಸ್ತಿ ಐತೆ. ಅದಕ್ಕೆ ನೀವು ಡೆಫಿನೆಟಾಗಿ ಪೇಟಿಎಂ ಜಾಸ್ತಿ ಯೂಸ್ ಮಾಡ್ತೀರಾ ಅಂದರೆ ಪೇಟಿಎಂ UPI ಡೆಫಿನೆಟಾಗಿ ಚೆಕ್ ಮಾಡಿರಿ. ಈ ಥರ ಏನಾದ್ರು ಇದ್ದರೆ ನೀವು ಕ್ಯಾನ್ಸಲ್ ಮಾಡಿಕೊಂಡು ಇರೋದು ಒಳ್ಳೆಯದು. ಇಲ್ಲಾಂದರೆ ದುಡ್ಡು ಕಟ್ಟಾಗೋ ಅವಕಾಶ ಜಾಸ್ತಿ ಐತೆ. ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ಕ್ಲಿಯರಾಗಿ ತೋರಿಸ್ತೀನಿ. ಹಾಗೆ ಈ UPI ಆಟೋಮೆಟಿಕ್ ಪೇಮೆಂಟ್ ಅಂದರೆ ಏನಂತ ನಾನು ಇವಾಗ ಕ್ಲಿಯರಾಗಿ ಒಂದು ಸಿಂಪಲ್ ಎಕ್ಸಾಂಪಲಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ IPL ನಡೀತಾ ಐತೆ. ನೀವು ಹಾಟ್‌ಸ್ಟಾರ್ ಸಬ್ಸ್ಕ್ರಿಪ್ಷನ್ 3 ಮಂತ್ಸ್ ತೊಗೊಬೇಕು ಅನ್ಕೊತಾ ಇದ್ದೀರಾ. 3 ಮಂತ್ಸ್ ನೀವು ಪ್ಲ್ಯಾನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಪೇಮೆಂಟ್ ಸೆಕ್ಷನಲ್ಲಿ ನೀವು ಪೇಟಿಎಂ UPI ಯೂಸ್ ಮಾಡಿದ್ದೀರಾ. ನಿಮಗೆ ಗೊತ್ತಿಲ್ಲ, ನಿಮಗೆ ಬೇಕಾಗಿರೋದು ಓನ್ಲಿ 3 ಮಂತ್ಸ್ ಪ್ಲ್ಯಾನ್ ಮಾತ್ರನೇ. ನೀವು 3 ಮಂತ್ಸ್ಗೆ ಮಾತ್ರ ತಗೊಂಡಿದ್ದೀರಾ. ನೀವು ಗೊತ್ತಿಲ್ದಿರ ಆಟೋಮೆಟಿಕ್ ಪೇಮೆಂಟ್ ಆ್ಯಡ್ ಮಾಡಿದ್ದೀರಾ. 3 ಮಂತ್ಸ್ IPL ಆಗೋಗಿರ್ತೈತೆ. 3 ಮಂತ್ಸ್ ಆದಮೇಲೆ ತಿರ್ಗಾ 149 ರೂಪೀಸ್ ಅಂದರೆ ಈ 3 ಮಂತ್ಸ್ ಆದಮೇಲೆ ತಿರ್ಗಾ 149 ಕಟ್ ಆಗ್ತೈತೆ. ಈ ಥರ ನೀವು ಕ್ಯಾನ್ಸಲ್ ಮಾಡೋವರೆಗೂ ಈ ಥರ ಕಟ್ ಆಗ್ತಾನೇ ಇರ್ತೈತೆ. ಅದಕ್ಕೆ ನೀವು ಕ್ಯಾನ್ಸಲ್ ಮಾಡ್ಕೊಳೋದು ಒಳ್ಳೆಯದು. ಸಪೋಸ್ ನೀವು ಇಲ್ಲ ನಂಗೆ ಗೊತ್ತಿಲ್ದಿರ ಪೇಮೆಂಟ್ ಸೆಕ್ಷನಲ್ಲಿ ಪೇಟಿಎಂ UPI ಯೂಸ್ ಮಾಡಿ ಪೇಮೆಂಟ್ ಮಾಡಿದರೆ ಈ ಥರ ಚೆಕ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡ್ಕೊಳೋದು ಒಳ್ಳೆಯದು. ನಾನು ಈ ವಿಡಿಯೋ ನಿಮಗೆ ಯೂಸ್ ಆಗಬೇಕಂತ ಮಾಡ್ತಾ ಇದ್ದೀನಿ. ಹಾಗೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಇದು ನನ್ನ ಚಾನಲ್, ಇದು ನಮ್ಮ ಚಾನಲ್. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಯೂಸ್ ಆಗಬೇಕಂತಲೇ ಮಾಡ್ತೀನಿ, ಇನ್ಫಾರ್ಮೇಟಿವ್ ವೀಡಿಯೋಸೇ ಮಾಡ್ತೀನಿ. ಅದಕ್ಕೆ ನೀವು ವಿಡಿಯೋಕ್ಕೊಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಅನ್ಕೊತಾ ಇದ್ದೀನಿ. ಹಾಗೆ ಇದು ಇನ್ಫಾರ್ಮೇಟಿವ್ ವಿಡಿಯೋ, ಅದಕ್ಕೆ ನೀವು ನಿಮ್ಮ ಫ್ರೆಂಡ್ಸ್ ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿದ್ರೆ ಅವ್ರಿಗೂ ಯೂಸ್ ಆಗೋ ಅವಕಾಶ ಐತೆ. ಇವಾಗ ನಾನು ಕ್ಲಿಯರಾಗಿ ನಿಮಗೆ ಪ್ರಾಸೆಸ್ ತೋರಿಸ್ತೀನಿ. ನಾನು ಯಾರೋ ಮಾರ್ಕ್ ಹಾಕಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ಸು ತೋರಿಸ್ತೀನಿ ಹೇಗೆ ಕ್ಯಾನ್ಸಲ್ ಮಾಡಬೇಕಂತ. ಅದಕ್ಕೆ ನಾವು ಫಸ್ಟು ಪೇಟಿಎಂ ಆ್ಯಪ್ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಅಲ್ಲಿ ಮೇಲೆ ಪ್ರೊಫೈಲ್ ಸಿಂಬಲ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಫೈಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ ಮೇಲೆ ಅಲ್ಲಿ UPI ಪೇಮೆಂಟ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ಸ್ವಲ್ಪ ತಿರ್ಗಾ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ್ಮೇಲೆ ಅಲ್ಲಿ ಒಂದು ಆಪ್ಷನ್ ಬರ್ತೈತೆ, ನೀವು ನೋಡ್ಬೋದು ಆಟೋಮೆಟಿಕ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಬರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಎಷ್ಟು ಆಟೋಮೆಟಿಕ್ ಪೇಮೆಂಟ್ಸ್ ಇದಾವೆ ಅಂತ ಅಲ್ಲಿ ಕ್ಲಿಯರಾಗಿ ತೋರಿಸ್ತೈತೆ. ನೀವು ಯಾವ ಆಟೋಮೆಟಿಕ್ ಪೇಮೆಂಟ್ ಇವಾಗ ಕ್ಯಾನ್ಸಲ್ ಮಾಡಬೇಕು ಅನ್ಕೊತಾ ಇದ್ದೀರೋ ಆಟೋಮೆಟಿಕ್ ಪೇಮೆಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ತಿರ್ಗಾ ಅಲ್ಲಿ ಜಾಸ್ತಿ ಆಪ್ಷನ್ಸ್ ಬರ್ತವೆ. ಮೇನ್ ನಾವು ನೋಡಿದ್ರೆ 3 ಆಪ್ಷನ್ಸ್ ಇರ್ತವೆ. ಫಸ್ಟ್ ಆಪ್ಷನ್ ನಾವು ನೋಡಿದ್ರೆ ವ್ಯೂ ಹಿಸ್ಟ್ರಿ ಅಂತ. ವ್ಯೂ ಹಿಸ್ಟ್ರಿ ಅಂದರೆ ಈ ಆ್ಯಪ್ನಿಂದ ನಿಮಗೆ ಎಷ್ಟು ಮನಿ ಕಟ್ಟಾಗಿದ್ದಾವೆ ಇವತ್ತುವರೆಗೂ ಅಂತ ಅಲ್ಲಿ ಕ್ಲಿಯರಾಗಿ ನೀವು ನೋಡ್ಬೋದು ವ್ಯೂ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದರೆ. ಸೆಕೆಂಡ್ ಆಪ್ಷನ್ ನಾವು ನೋಡಿದ್ರೆ ಫಾರ್ ಆಟೋಮೆಟಿಕ್ ಪೇಮೆಂಟ್ ಅಂತ, ನೀವು ಟೆಂಪ್ರರಿ ಆಗಿ ಇದು ಸ್ಟಾಪ್ ಮಾಡ್ಬೋದು ಅಷ್ಟೇ. ಫೈನಲ್ ಆಪ್ಷನ್ ನಾವು ನೋಡಿದ್ರೆ ಕ್ಯಾನ್ಸಲ್ ಆಟೋಮೆಟಿಕ್ ಪೇಮೆಂಟ್ ಅಂತ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತಿರ್ಗಾ 2 ಆಪ್ಷನ್ ಕೇಳ್ತೈತೆ. ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಕ್ಯಾನ್ಸಲ್ ಆಟೋಮೆಟಿಕ್ ಪೇಮೆಂಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ನಿಮ್ಮದು UPI ಪಿನ್ ಎಂಟರ್ ಮಾಡಬೇಕು. ನೀವು ಆಟೋಮೆಟಿಕ್ ಪೇಮೆಂಟ್ ಕ್ಯಾನ್ಸಲ್ ಮಾಡುವಾಗ UPI ಪಿನ್ ಎಂಟರ್ ಮಾಡಿದ್ರೆ ದುಡ್ಡು ಏನು ಕಟ್ಟಾಗಲ್ಲ. ನೀವು ಡೆಫಿನೆಟಾಗಿ UPI ಪಿನ್ ಎಂಟರ್ ಮಾಡಿದ್ದೇನೆ ಈ ಆಟೋಮೆಟಿಕ್ ಪೇಮೆಂಟ್ ಕ್ಯಾನ್ಸಲ್ ಆಗೋದು. ಅದಕ್ಕೆ ನೀವು ಡೆಫಿನೆಟಾಗಿ ಕ್ಯಾನ್ಸಲ್ ಮಾಡುವಾಗ ಆ್ಯಪ್ ಆದರೂ ಆಗ್ಬೋದು. ಅಂದರೆ ಡೆಫಿನೆಟಾಗಿ ನೀವು UPI ಪಿನ್ ಎಂಟರ್ ಮಾಡಬೇಕು. ಯಾವ ಆ್ಯಪ್ ಆದರೂ ಆಗ್ಬೋದು. UPI ಪೇಮೆಂಟ್ ನೀವು ಕ್ಯಾನ್ಸಲ್ ಮಾಡಬೇಕಂದ್ರೆ ಡೆಫಿನೆಟಾಗಿ UPI ಪಿನ್ ಎಂಟರ್ ಮಾಡಬೇಕು. ನೀವು UPI ಪಿನ್ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ಇದು ಕ್ಯಾನ್ಸಲ್ ಆಗ್ತೈತೆ. ಈ ಥರ ನಾನು ಇವಾಗ ಸ್ಕ್ರೀನ್ ಮೇಲೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಈ ಥರ UPI ಆಟೋಮೆಟಿಕ್ ಪೇಮೆಂಟ್ ಕ್ಯಾನ್ಸಲ್ಡ್ ಅಂತ ಈ ಥರ ಬರ್ತೈತೆ. ನೀವು ನೋಡ್ಬೋದು ಆಟೋಮೆಟಿಕ್ ಪೇಮೆಂಟ್ ಕ್ಯಾನ್ಸಲ್ ಅಂತ ಬಂದಿದ ಮೇಲೆ ನೀವು ತಿರ್ಗಾ ಬ್ಯಾಕ್ ಬಂದು ಸೇಮ್ ಆವಾಗ ನಾನು ತೋರಿಸಿರೋ ಪ್ರಾಸೆಸ್, ಸಪೋಸು ನಿಮ್ಮ ಆಟೋಮೆಟಿಕ್ ಪೇಮೆಂಟ್ ಸೆಕ್ಷನಲ್ಲಿ ಒಂದಕ್ಕಿಂತ ಜಾಸ್ತಿ ಇದ್ದರೆ ಈ ಥರನೇ ಸೇಮ್ ಪ್ರಾಸೆಸ್ ಮಾಡಿ ಎಲ್ಲ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಕೊಬೋದು. ಈ ಥರ ನೀವು ಕ್ಯಾನ್ಸಲ್ ಮಾಡಿದ್ರೆ ಸಪೋಸು ಏನಾನ ದುಡ್ಡು ಕಟ್ ಆಗ್ತಾ ಇದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಪೇಟಿಎಮ್ನಿಂದ ಈ ಥರ ನೀವು ಮಾಡಿದರೆ ಕಟ್ಟಾಗೋ ಅವಕಾಶ ಮ್ಯಾಕ್ಸಿಮಮ್ ಇರಲ್ಲ. ಹಾಗೆ ನಾನು ಫೋನ್ಪೇಯಲ್ಲಿ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ಆಲ್ರೆಡಿ ನಿನ್ನೆ ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿರಿ. ಸಪೋಸು ನೀವು ಫೋನ್ಪೇ ಯೂಸ್ ಮಾಡ್ತಾ ಇದ್ದರೆ ಈ ಥರ ನೀವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಕೊಬೋದು. ಈ ವಿಡಿಯೋ ಎಷ್ಟು ಪ್ರೇಕ್ಷಕರೇ, ಈ ವಿಡಿಯೋದಿಂದ ನಾನು ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದು ಅಂತ ಅನ್ಕೊತಾ ಇದ್ದೀನಿ. ಸಪೋಸ್ ನಿಮಗೆ ಈ ವಿಡಿಯೋ ಯೂಸ್ ಆದರೆ ಮಾತ್ರ ಡೆಫಿನೆಟಾಗಿ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ. ಹಾಗೆ ಸಪೋಸ್ ಈ ವಿಡಿಯೋ ನಿಮಗೆ ಯೂಸ್ ಆಗಿಲ್ಲ, ಕ್ಯಾನ್ಸಲ್ ಆಗ್ತಾ ಇಲ್ಲ ಅಂದರೆ ಮಾತ್ರ ನಿಮ್ಮ ಪ್ರಾಬ್ಲಮ್ ಏನಂತ ಕ್ಲಿಯರಾಗಿ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರೆ ಡೆಫಿನೆಟಾಗಿ ನಾನು ರಿಪ್ಲೈ ಮಾಡ್ತೀನಿ. ವಿಡಿಯೋ ಎಲ್ಲ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ಈ ಥರ ಒಳ್ಳೆ ವೀಡಿಯೋಸ್ ಮಾಡ್ತೀನಿ, ಡೆಫಿನೆಟಾಗಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.